ಲೆಟ್ ಅಸ್ ಕನ್ಸಿಡರ್ ಅನದರ್ ಪ್ರಾಬ್ಲಮ್. ಸೊ ನಾವು ಇಂಜೆಕ್ಟಿವಿಟಿ ಮತ್ತು ಸಬ್ಜೆಕ್ಟಿವಿಟಿ ಅಥವಾ 1 1 and on 2ಗೆ ಸಂಬಂಧಪಟ್ಟ ಹಾಗೆ ಮೂರನೇ ಎಕ್ಸಾಂಪಲನ್ನು ಕನ್ಸಿಡರ್ ಮಾಡೋಣ. ನೋಡಿ, ಆಗಲೇ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಸೆಟ್ಟನ್ನು ನಾನು ಚೇಂಜ್ ಮಾಡಿದ್ದೀನಿ. ರಿಯಲ್ ನಂಬರ್ ಟು ರಿಯಲ್ ನಂಬರ್ ಕೊಟ್ಟಿದ್ದಾರೆ. ಎಫ್ ಆಫ್ ಎಕ್ಸ್ = x² ಅಂತ ಕೊಟ್ಟಿದ್ದಾರೆ. ಸೊ ಈಗ ನಾವು ಏನು ಮಾಡಿದ್ವಿ, n to n ಇದ್ದಾಗ ಏನಾಯಿತು ಅಂತ ಗೊತ್ತಾಯಿತು. z to z ಇದ್ದಾಗಲೂ ಕೂಡ ನಾವು ಚೆಕ್ ಮಾಡಿದ್ವಿ 1 1 on 2 ಅಂತ. ಸೊ ಈ ಕೇಸಲ್ಲಿ 1 1 ಆಯಿತು, on 2 ಆಗಿಲ್ಲ. ಈ ಕೇಸಲ್ಲಿ 1 1 z to z ಇದ್ದಾಗ 1 1 ಆಗಲ್ಲ, on 2 ಆಗಲ್ಲ. ಈಗ ನಾವು ರಿಯಲ್ ನಂಬರ್ ಟು ರಿಯಲ್ ನಂಬರ್ ಅಂತ ಕೊಟ್ಟಿದ್ದೀವಿ. ಲೆಟ್ ಅಸ್ ಚೆಕ್ ದಿಸ್ 1 1. ನೋಡಿ, ರಿಯಲ್ ನಂಬರ್ ಅಂತ ಇದೆ. ಓಕೆನಾ, ರಿಯಲ್ ನಂಬರ್. ಓಕೆ, ಎಫ್ ಅಂತ ಕೊಟ್ಬಿಡೋಣ. ಸೊ ರಿಯಲ್ ನಂಬರ್ ಅಂದ್ರೆ ಏನು? ಇಟ್ ಕಂಟೈನ್ಸ್ ಆಲ್ ದ ರ್ಯಾಷನಲ್ ನಂಬರ್ಸ್ ಆ್ಯಂಡ್ ಇರ್ರ್ಯಾಷನಲ್ ನಂಬರ್ಸ್. ಎಲ್ಲ ಆ ಸೆಟ್ಟಲ್ಲಿ ಇರುತ್ತೆ. ಸೊ ರಿಯಲ್ ನಂಬರ್ ಅಂದರೆ ನಮಗೆ ರ್ಯಾಷನಲ್ ನಂಬರ್ಸ್, ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆಗಳು, ಇರ್ರ್ಯಾಷನಲ್ ನಂಬರ್ಸ್ ಎಲ್ಲದೂ ಕೂಡ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ನೀವು ಯಾವುದಾದ್ರೂ ತಗೊಂಡು ಟೆಸ್ಟ್ ಮಾಡ್ಬೋದು. ಓಕೆ, ಏನಂತ ಇದೆ ಅಲ್ಲಿ? ಎಫ್ ಆಫ್ ಎಕ್ಸ್ = ಅದೇ ಸೇಮ್ x² ಇದೆ. ಸೊ ಓಕೆ, ಲೆಟ್ ಅಸ್ ಕನ್ಸಿಡರ್ ಎನಿ ಟು ರಿಯಲ್ ನಂಬರ್ಸ್. ನೀವು ಫ್ರಾಕ್ಷನ್ ಕೂಡ ತಗೊಳ್ಬೋದು. ನೋಡಿ, ಇಲ್ಲಿ ಫ್ರಾಕ್ಷನ್ ಬರುತ್ತೆ, b/q ಫಾರ್ಮ್ನಲ್ಲಿ ಇರ್ತಕ್ಕಂಥ ನಂಬರ್ಸ್. ಕ್ಯಾಲ್ಕುಲೇಷನ್ ಪರ್ಪಸ್ಗೆ ನಾವು ಏನು ಮಾಡ್ತೀವಿ, ಓಲ್ ನಂಬರ್ನ ತೊಗೊಳ್ತೀವಿ. ಸೊ +1 ಮತ್ತು -1 ತೊಗೊಂಡಿನಿ, ಆಸ್ ಬಿ ಸೀನ್ ಇನ್ ಅವರ್ ಪ್ರಿವಿಯಸ್ ಎಕ್ಸಾಂಪಲ್. ಇದೇನಾಗುತ್ತೆ ಅಂತಲೂ ಗೊತ್ತಾಗುತ್ತೆ ನಮಗೆ. ಸೊ ಎಕ್ಸ್ಗೆ ನಾವು 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಫ್ ಆಫ್ 1 = 1² ಅಲ್ಲಿ 1 ಆಯಿತು. 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಸಾರಿ 2 ತೊಗೊಂಡಿಲ್ಲ, -1 ತೊಗೊಂಡಿದ್ದೀನಿ. ಸೊ -1 ಸಬ್ಸ್ಟಿಟ್ಯೂಟ್ ಮಾಡಿದರೆ -1² ಅದು ಕೂಡ 1 ಆಯಿತು. ಅಂದರೆ ನಮಗೆ ಇಲ್ಲಿ ಈಸಿಯಾಗಿ ನಾವು ಐಡೆಂಟಿಫೈ ಮಾಡಿಬಿಡ್ತೀವಿ. ನೋಡಿ, ಇದು ನಮಗೆ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್, ಸೇಮ್ ಇಮೇಜ್, ಅಂದರೆ ಇದು 1 1 ಆಗಲ್ಲ. ವೆರಿ ಸಿಂಪಲ್. ಡಿಫರೆಂಟ್ ಎಲಿಮೆಂಟ್ಸ್ ಹ್ಯಾವ್ ಸೇಮ್ ಇಮೇಜ್, therefore ಎಫ್ ಈಸ್ ನಾಟ್ 1 1. ಭಾಳ ಸ್ಪಷ್ಟವಾಗಿ ಬರೀಬೇಕು ನೀವು. ಯಾವ ಎಲಿಮೆಂಟ್ಸ್ ತಗೊಳ್ರಿ, ಅದು ನಮಗೆ ರೀಸನ್ ಅನ್ನು ಬರೀಬೇಕು. ಡಿಫ್ರೆಂಟ್ ಎಲಿಮೆಂಟ್ಸ್ ಸೇಮ್ ಇಮೇಜ್ ಇರೋದ್ರಿಂದ ಇದು 1 1 ಆಗಲಿಲ್ಲ. ಓಕೆನಾ? ಸೊ ಈಗ ನಾವು ಆನ್ ಟು ಚೆಕ್ ಮಾಡಬೇಕು. ಸೊ ಲೆಟ್ ಅಸ್ ವೆರಿಫೈ ಆನ್ ಟು. ಓಕೆ, ಆನ್ ಟು ಅಂತ ಬರೆಯೋಣ ಇಲ್ಲಿ. ನೋಡಿ, ಆನ್ ಟು. ಸೊ ಆನ್ ಟು ಅಂತ ಬರೆಯುವಾಗ ಒನ್ಸ್ ಅಗೇನ್ ನಾನೇನು ಕಾನ್ಸೆಪ್ಟನ್ನು ಹೇಳಿದ್ದೆ, ಕೋಡೊಮೇನ್ ಮತ್ತು ರೇಂಜ್ ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ. ಇದಕ್ಕೂ ಅದನ್ನೇ ಮಾಡೋಣ. ನೋಡಿ, ಇವಾಗ ಕೋಡೊಮೇನ್ ಆಲ್ರೆಡಿ ನಮಗೆ ಪ್ರಾಬ್ಲಮ್ನಲ್ಲಿ ಡಿಫೈನ್ ಮಾಡಿರ್ತಾರೆ. ಕೋಡೊಮೈನ್ ಆಫ್ ದ ಫಂಕ್ಷನ್ ಇಲ್ಲಿದೆ. ಇದು ಕೋಡೊಮೇನ್ ಅಬ್ಸರ್ವ್ ಮಾಡಬೇಕು. ಕೋಡೊಮೇನ್ ಅದು ಸೆಟ್ ಆಫ್ ರಿಯಲ್ ನಂಬರ್ಸ್ ಅಥವಾ ಕ್ಯಾಪಿಟಲ್ ಆರ್, ಅಂದರೆ ಇದರಲ್ಲಿ ಎಲ್ಲದೂ ಇದೆ. ಓಕೆನಾ? ಸೆಟ್ ಆಫ್ ರಿಯಲ್ ನಂಬರ್ಸ್, ಅದರಲ್ಲಿ ರ್ಯಾಷನಲ್ ನಂಬರ್ಸ್ ಇದೆ, ಇರ್ಯಾಷನಲ್ ನಂಬರ್ಸ್ ಇದೆ, ಎಲ್ಲದೂ ಬರುತ್ತೆ. ಈಗ ರೇಂಜ್ ನೋಡಿ, ಇದು ಭಾಳ ಇಂಪಾರ್ಟೆಂಟ್. ಇಲ್ಲಿ ಭಾಳ ಜನ ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಸ್ವಲ್ಪ ನೋಡಿ, ಅಬ್ಸರ್ವ್ ಮಾಡಿ. ರೇಂಜ್ ಆಫ್ ದ ಫಂಕ್ಷನ್ ಹೆಂಗೆ ಈಗ ರೇಂಜನ್ನು ನಾವು ಕನ್ಸಿಡರ್ ಮಾಡೋದು ಅಥವಾ ಬರೆಯೋದು ಅಂದರೆ, ಇಲ್ಲಿ ನೀವು 1 ಬಂದಿದೆ ಸರ್, ನನಗೆ 1 ಅಂತ ಇಲ್ಲಿ 1 ಸ್ಟಾರ್ಟ್ ಮಾಡಬಾರ್ದು. ಯಾಕಂದರೆ ದೇರ್ ಆರ್ ಸೋ ಮೆನಿ ರಿಯಲ್ ನಂಬರ್ಸ್. 1 ಇಂದನೇ ಸ್ಟಾರ್ಟ್ ಆಗುತ್ತೆ ಅಂತಿಲ್ಲ ರಿಯಲ್ ನಂಬರು ಅಲ್ವಾ? ಆಗ ನ್ಯಾಚುರಲ್ ನಂಬರ್ ಇದ್ದಾಗ 1, ಓಕೆ, ಅದು ಫೈನೈಟ್ ಸೆಟ್ಟು. ಐ ಮೀನ್ 1 2 3 ಆ ಥರ ಸ್ಟಾರ್ಟ್ ಮಾಡ್ಬೋದು. ಇಂಟೀಜರ್ಸ್ ಅಂತ ಅಂದಾಗ ನನಗೆ ಸ್ಪೆಸಿಫಿಕಾಗಿ ಗೊತ್ತಿರುತ್ತೆ, ಪಾಸಿಟಿವ್ ಮತ್ತು ನೆಗೆಟಿವ್, 1 -1 2 -2 0 ಎಲ್ಲ ತಗೋಬೋದು. ಬಟ್ ರಿಯಲ್ ನಂಬರ್ಸ್ ಅಂತಂದಾಗ ದೇರ್ ಆರ್ ಇನ್ಫೈನೈಟ್ ನಂಬರ್ ಆಫ್ ರಿಯಲ್ ನಂಬರ್ಸ್. ಸೊ ಎಣಿಸಲಾರದಷ್ಟು ರಿಯಲ್ ನಂಬರ್ಸ್ ಇರ್ತದೆ. ಹಂಗಾಗಿ 1 ನಾವು ಸ್ಟಾರ್ಟಿಂಗ್ ತಗೋಬೇಕಂತಿಲ್ಲ. ನೀವು ಹಾಫ್ ತಗೋಬೋದು, 1/3 ತಗೋಬೋದು. ನೀವು ಇಲ್ಲಿ ಹಾಫ್ ತಗೊಂಡ್ರೆ ಅಂದರೆ ಯು ವಿಲ್ ಗೆಟ್ ಡಿಫ್ರೆಂಟ್ ಎಲಿಮೆಂಟ್ಗೆ. ಅದಕ್ಕೆ ಸ್ಪೆಸಿಫಿಕ್ ಆಗಿ ನಮಗೆ ಇಲ್ಲಿ ಬರೆಯೋಕ್ಕೆ ಈ ಎಕ್ಸಾಂಪಲ್ಗೆ ಬರೋದಿಲ್ಲ. ಅದನ್ನ ಹೆಂಗೆ ಬರೀಬೇಕಂದ್ರೆ, ನನಗೆ ರೇಂಜ್ ಏನು ಬರ್ತಾ ಇದೆ ಔಟ್ಪುಟ್ ಅಂತ ಕನ್ಸಿಡರ್ ಮಾಡಿ. ನೋಡಿ, ಇಲ್ಲಿ ಸ್ಕ್ವಯರ್ ಇರೋದ್ರಿಂದ ನೀವು ಯಾವುದೇ ನಂಬರನ್ನು ಹಾಕಿದರೂ ಕೂಡ, ನೀವು ಫ್ರ್ಯಾಕ್ಷನ್ನು ಅಥವಾ ಓಲ್ ನಂಬರು ಅಥವಾ ನೆಗೆಟಿವ್ ಇಂಟೀಜರ್ ಅಥವಾ ಪಾಸಿಟಿವ್ ಯಾವುದೇ ನಂಬರ್ ಹಾಕಿದ್ರು ನೀವು 2 ಸರಿ ಗುಣಿಸ್ತೀರಾ. ಸೊ 2 ಸರಿ ಅದನ್ನು ಮಲ್ಟಿಪ್ಲೈ ಮಾಡಿಬಿಟ್ರೆ ಅಂದರೆ ನಿಮಗೆ ಔಟ್ಪುಟ್ ಏನು ಬರುತ್ತೆ? ಪಾಸಿಟಿವೇ ಬರುತ್ತೆ, ನೆಗೆಟಿವ್ ಚಾನ್ಸೇ ಇಲ್ಲ. ಅಂದರೆ ಇಲ್ಲಿ ಯಾವ ಈ ಕೋಡೊಮೇನಲ್ಲಿ ಅಥವಾ ನಮ್ಮ ರೇಂಜಲ್ಲಿ ಯು ವಿಲ್ ಬಿ ಗೆಟಿಂಗ್ ಓನ್ಲಿ ಪಾಸಿಟಿವ್ ರಿಯಲ್ ನಂಬರ್ಸ್ ಅಷ್ಟೇ ಬರ್ತವೆ, ಧನ ಸಂಖ್ಯೆಗಳು ಅಷ್ಟೇ ಬರ್ತವೆ, ನೆಗೆಟಿವ್ ಬರೋದೇ ಇಲ್ಲ. ಹಾಗಾಗಿ ನಮ್ದು ರೇಂಜ್ ಏನಾಗಬೇಕು? ಸೆಟ್ ಆಫ್ ಪಾಸಿಟಿವ್ ರಿಯಲ್ಸ್ ಅಂತ ಬರೆಯೋದು. ಸೆಟ್ ಆಫ್ ಪಾಸಿಟಿವ್ ರಿಯಲ್ ನಂಬರ್ಸ್. ನೋಡಿ, ಇನ್ನೊಂದು ಸರಿ ನಾನು ಹೇಳ್ತೀನಿ, ವೆರಿ ವೆರಿ ಇಂಪಾರ್ಟೆಂಟ್ ಇದು. ಸೆಟ್ ಆಫ್ ಪಾಸಿಟಿವ್ ರಿಯಲ್ ನಂಬರ್ಸ್ ಅಷ್ಟೇ ನಮಗೆ ಎರರ್ ಬರ್ತದೆ. ರೇಂಜಲ್ಲಿ ನೆಗೆಟಿವ್ ಸಾಧ್ಯನೇ ಇಲ್ಲ. ಯಾಕಂದರೆ ನೀವು ಸ್ಕ್ವಯರ್ ಮಾಡ್ತೀರಾ, 2 ಸರಿ ಮಲ್ಟಿಪ್ಲೈ ಮಾಡ್ತೀರಾ. ಯಾವುದೇ ಒಂದು ನೆಗೆಟಿವ್ ಇಂಟೀಜರ್ನ 2 ಸರಿ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಪ್ಲಸ್ಸೇ ಆಗೋದು. ಸೊ ಇಲ್ಲಿ ನಮಗೆ ಬರೋದು ಬರೀ ಪಾಸಿಟಿವ್ ರಿಯಲ್ ನಂಬರ್ಸ್ ಅಷ್ಟೇ ಬರ್ತವೆ. ಆದರೆ ನಮಗೆ ಕೋಡೊಮೇನ್ ಇರೋದೇನು?
ರಿಯಲ್ ನಂಬರ್ಸ್ ಅಂದರೆ ಅದರಲ್ಲಿ ನೆಗೆಟಿವ್ ಇಂಟೀಜರ್ಸ್ ಸೇರ್ಕೊಂಡಿರ್ತವೆ. ಹಾಗಾದರೆ ಎಷ್ಟೊಂದು ಎಲಿಮೆಂಟ್ಸ್ಗಳು ಇಮೇಜ್ ಇಲ್ದಂಗೆ ನಮಗೆ ಉಳ್ಕೊಳ್ತವೆ. ಮತ್ತು ಇವೆರಡು ಈಕ್ವಲ್ ಆಗ್ತಾವ? ಆಗಲ್ಲ. ದೇರ್ಫೋರ್ ಕೋಡೊಮೇನ್ ಈಸ್ ನಾಟ್ ಈಕ್ವಲ್ ಟು ರೇಂಜ್. ಅಲ್ಲಿಗೆ ಈ ಫಂಕ್ಷನ್ನು ನಾಟ್ ಆನ್ ಟು. ನೋಡಿ, ಇಷ್ಟು ಸಿಂಪಲ್ ನಾವು ಬರೆದ್ರೆ ಸಾಕು. ಸೊ ಇದು 1 ಆಗಲ್ಲ, ಆನ್ ಟು ಕೂಡ ಆಗಲ್ಲ. ರಿಯಲ್ ನಂಬರ್ ಟು ರಿಯಲ್ ನಂಬರ್. ನೋಡಿ, x² ಅಂತಲೇ ನಾನು ಡಿಫೈನ್ ಮಾಡಿದ್ದೆ. ಸೊ ಅಲ್ಲಿಗೆ 3 ಎಕ್ಸಾಂಪಲ್ಸನ್ನು ನೋಟ್ ಮಾಡಿಕೊಂಡು ಒಂದ್ಸರಿ ಪ್ರಾಕ್ಟೀಸ್ ಮಾಡಿ. ಬಿಫೋರ್ ಡೂಯಿಂಗ್ ದಟ್ ನೀವು ಕ್ಲಾಸನ್ನು ಅಬ್ಸರ್ವ್ ಮಾಡಬೇಕು. ಎಲ್ಲ ಎಕ್ಸಾಂಪಲ್ಸ್ಗಳನ್ನು ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ, ಆಮೇಲೆ ಅದನ್ನು ಪ್ರಾಕ್ಟೀಸ್ ಮಾಡಿ.